ಅತ್ಯಾಚಾರ ದೃಶ್ಯವನ್ನು ನೈಜವಾಗಿ ನಟಿಸಿದ್ದ ನಟಿ, ರೇಪ್ ಸೀನ್ನಲ್ಲಿ ರಾಕ್ಷಸ ವರ್ತನೆ ತೋರಿದ್ದ ನಟ, ಜನಪ್ರಿಯ ನಟ ಭಯಂಕರವಾಗಿ ನಟನೆ ಮಾಡಿದಂತಹ ದೃಶ್ಯ. ಹಾಗಾದರೆ ಆ ಸಿನಿಮಾ ಯಾವುದು? ಸಿನಿಮಾದಲ್ಲಿ ನಟಿಸಿದಂತಹ ನಟ ಮತ್ತು ನಟಿ ಯಾರು ಎನ್ನುವಂತಹದ್ದು. ರೇಪ್ ಸೀನ್ನಲ್ಲಿ ರಾಕ್ಷಸ ವರ್ತನೆ ತೋರಿದಂತಹ ನಟ. ಈ ಸಿನಿಮಾ ಅಂದ ತಕ್ಷಣ ಅದರಲ್ಲಿರ್ತಕ್ಕಂತಹ ಪಾತ್ರಕ್ಕೆ ಜೀವ ತುಂಬುವಂತಹ ಕೆಲಸಗಳನ್ನು ಅದರ ಪಾತ್ರಧಾರಿಗಳು ಮಾಡ್ತಾರೆ, ಅರ್ಥಾತ್ ಕಲಾವಿದರು ಮಾಡ್ತಾರೆ. ದರೋಡೆ ಸೀನ್ ಅಂದಾಗ ಆ ದರೋಡೆಯ ದೃಶ್ಯಕ್ಕೆ ಜೀವ ತುಂಬುವಂಥ ಕೆಲಸ ಆಗಬೇಕು. ಒಂದು ಕೊಲೆಯ ದೃಶ್ಯ ಅಂದಾಗ ಕೊಲೆ ಮಾಡುವಂತಹ ರೀತಿ ಪ್ರತಿಯೊಂದು ದೃಶ್ಯವೂ ಕೂಡ ಜೀವ ತುಂಬುವಂತಿರಬೇಕು. ಈಗ ರೇಪ್ ಕೇಸ್ನಲ್ಲಿ ಅರ್ಥಾತ್ ರೇಪ್ ಮಾಡುವಂತಹ ಸೀನು. ಆ ಸಿನಿಮಾ ಬಾಲನ್ ಕೆ ಅಯ್ಯರ್ ನಟನೆಯ ಮೂರ್ಖನ್ ಸಿನಿಮಾದಲ್ಲಿ ನೈಜವಾಗಿ ನಟನೆ ಮಾಡಿದಂತೆ ಅಯ್ಯರ್ ಉಗುರುಗಳಿಂದ ನಟಿಯ ಬೆನ್ನು ಸೀಳಿತ್ತಂತೆ. ಅಯ್ಯರ್ ನಟನಾ ಶೈಲಿಗೆ ಬೆಚ್ಚಿ ಬಿದ್ದಿದ್ರಂತೆ ನಟಿ ಮಾಯಾ. ರೇಪ್ ಮಾಡೋ ಆಕ್ಟ್ ಮಾಡಯ್ಯ ಅಂತ ಹೇಳಿದ್ರೆ ₹1 ಆಕ್ಟ್ ಮಾಡಿ ಅಂದ್ರೆ ₹9 ಆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕಿದು ಸೂಟ್ ಆಗುತ್ತೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ನಟಿ ಮಾಯಾ ಹೇಳಿಕೆ. ಆ ಸಿನಿಮಾ ಬಾಲನ್ ಕೆ ಅಯ್ಯರ್ ನಟನೆಯ ಆ ಮೂರ್ಖನ್ ಸಿನಿಮಾದಲ್ಲಿ ಬಾಲಯ್ಯ ರೇಪ್ ಸೀನನ್ನ ಎದುರಿಸಬೇಕಾಗಿ ಬಂತು. ಅಂದ್ರೆ ಮೂರ್ಖನ್ ಸಿನಿಮಾದಲ್ಲಿ ಅಯ್ಯರ್ ಉಗುರುಗಳಿಂದ ನಟಿಯ ಬೆನ್ನು ಸೀಳಿತ್ತಂತೆ. ಅಂದರೆ ಈ ಗೆಬರುತ್ತಾರೆ ಅಂತಾರಲ್ಲ ಭಾಷೆಯಲ್ಲಿ, ಸ್ಥಳೀಯ ಭಾಷೆಯಲ್ಲಿ ಅದನ್ನೇನು ಗೆಬರೋದು, ಆ ಲೆವೆಲಿಗೆ ಹೋಗಿತ್ತು ಆ ಸೀನು ಅಂತ. ಆ ಸಿನಿಮಾ ಬಾಲನ್ ಕೆ ಅಯ್ಯರ್ ನಟನೆಯ ಮೂರ್ಖನ್ ಸಿನಿಮಾದಲ್ಲಿ ನೈಜವಾಗಿ ನಟನೆ ಮಾಡಿದ್ರಂತೆ ಅಯ್ಯರ್ ಉಗುರುಗಳಿಂದ ನಟಿಯ ಬೆನ್ನು ಸೀಳಿತಂತೆ. ಅಯ್ಯರ್ ನಟನಾ ಶೈಲಿಗೆ ಬೆಚ್ಚಿ ಬಿದ್ದಿದ್ರಂತೆ ನಟಿ ಮಾಯಾ. ನೋಡಿ, ನಮ್ಮ ಕನ್ನಡ ಸಿನಿಮಾದಲ್ಲಿ ಈ ಹಿಂದಿನ ಖಳನಟ ವಜ್ರಮುನಿ, ಆ ವ್ಯಕ್ತಿತ್ವ ಎಲ್ಲ ಸಿನಿಮಾಗಳಲ್ಲೂ ರೇಪು, ಕೊಲೆ, ಮರ್ಡರು, ರಾಬರಿ, ಸುಲಿಗೆ ಹಿಂಗಿರ್ತವೆ. ಆದರೆ ರೇಪ್ ಆಗಲ್ಪಟ್ಟ ಅಂದರೆ ಸಿನಿಮಾದಲ್ಲಿ ವಜ್ರಮುನಿಯ ಕಡೆಯಿಂದ ರೇಪ್ ಆಗಲ್ಪಟ್ಟಂತಹ ಯುವತಿಯ ಜೊತೆ ಕ್ಷಮೆ ಕೇಳುತ್ತಿದ್ರಂತೆ. ಇದು ಕನ್ನಡ ಸಿನಿಮಾ ಮಾದರಿ ಬೇರೆ ಭಾಷೆಗೆ ಅಂತ. ಏನೋ ಸೀನು ರಾಕ್ಷಸ ಥರ ವರ್ತನೆ ಮಾಡೋಣ, ನಿರ್ಮಾಪಕ ಖುಷಿ ಆಗ್ತಾನೆ ಅಲ್ಲ. ಆ ರೇಪಿಗೆ ಒಳಪಟ್ಟಂತಹ ಜೀವ ಒಂದು ಹೆಣ್ಣು ಮಗು. ಆಕೆ ಆ ಮೃದು ದೇಹಕ್ಕೆ ರಾಕ್ಷಸೀಯ ಥರ ಪರಚೋದು, ಅದು ಯಾವ ಮಾನವೀಯತೆ? ಸೊ ಈ ವಜ್ರಮುನಿಯ ಉದಾಹರಣೆಯನ್ನು ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ, ನಮ್ಮ ಕನ್ನಡದ ಆಗಿನ ಖಳನಟರು ಕೂಡ ಈಗಿನ ನಟ ನಟಿಯರಿಗೆ ಮಾದರಿ ಎನ್ನುವಂಥ ರೀತಿಯಲ್ಲಿ ನಟ ಅಯ್ಯರ ಅನುಚಿತವಾಗಿ ವರ್ತನೆ ಮಾಡಿದ್ರಂತೆ. ಇತ್ತೀಚಿನ ಸಂದರ್ಶನವೊಂದರಲ್ಲಿ ನಟಿ ಮಾಯಾ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಸಿನಿಮಾದಲ್ಲಿ ರೇಪ್ ಸೀನ್ ಇತ್ತು, ರೇಪ್ ಮಾಡು ಮಾರಾಯ ಅಂದರೆ ಈತ ಗೆಬರಕ್ಕೆ ಹೋಗಿದ್ದಂತೆ. ಅದು ಈಗ ಒಂದಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ.